ನಮ್ಮ ಭಗವಂತ ಹೆಂಗೆ ಕಾಣಿಸ್ತಿದ ಅಂತ ಹೇಳೋದಕ್ಕೆ 2 ಪದಗಳು ಸಾಲ್ತಿಲ್ಲ ನನಗೆ. ಇದನ್ನೆಲ್ಲ ನೋಡ್ತಿದ್ರೆ ಮಿರಾಕಲ್ ಅನಿಸ್ತದೆ. ಈ ಸ್ಟ್ಯಾಂಡಿಂದ ನನಗೆ ಏನೆಲ್ಲ ಯೂಸ್ ಆಯಿತು, 1-2-3 ಫೋಟೋಸ್ ತೆಕ್ಕೊಂಡೆ. ಹೋಗ್ತಾ ದಾರಿಲಿ ಏನು ತೋರ್ಸೋಕ್ಕಾಗಿಲ್ಲ ಅಂತಂದರೆ ಬೇಸರ ಮಾಡ್ಕೋಬೇಡಿ. ಯಾಕೋ ಗೊತ್ತಿಲ್ಲ, ಈ ಥರ ವೀಡಿಯೋಸ್ ಎಲ್ಲ ಮಾಡಿದ್ರೆ ವೈರಲ್ ಆಗಲ್ಲ. ಏನೋ ಒಂದು ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸ್ಕೊಂಡು ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ವೈರಲ್ ಆಗುತ್ತೆ. ಏನೇ ಮಾಡೋದು ನನಗೆ ಹೇರ್ ಸ್ಟೈಲ್ ಮಾತ್ರ ಸರಿ ಹೋಗಲ್ಲ ಅನಿಸುತ್ತೆ. ತಿರ್ಗಾ ಈ ಗಾಯ. ಹಾಂ ಬಿಡಿ. ವೆಲ್ಕಮ್ ಬ್ಯಾಕ್ ಟು ದಿಪ್ಪುಗೂಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಲ್ಲ, ಗೊತ್ತಾಗುತ್ತೆ ನನಗೂ. ನನ್ನ ಇನ್ಸ್ಟಾ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಯಾವಾಗಲೂ ಸಖತ್ತಾಗಿರಬೇಕು ಅಂತ ದೇವ್ರ ಹತ್ರ ಯಾವಾಗಲೂ ನಾನು ಬೇಡ್ಕೋತೀನಿ. ತಿರ್ಗಾ ನಾನು ಸಪೋರ್ಟ್ ಮಾಡ್ತಿರೋರಿಗೆ ದೇವ್ರು ಒಳ್ಳೇದು ಮಾಡಲಿ, ನನ್ನ ನೋಡಿ ಹುರ್ಕೊತಿರೋರಿಗೆ ದೇವ್ರಿಗೆ ಬಿಡ್ತೀನಿ. ಫ್ರೈಡೇ ನಾನು ಎಲ್ಲಿ ಹೋಗಿದ್ದೆ, ನೈಟ್ ಟ್ರೆಕ್ಕಿಂಗ್ ಹೆಂಗೆ ಮಾಡಿದೆ, ಹೆಂಗಿತ್ತು, ಯಾರ ಜೊತೆಲಿ ಹೋಗಿದ್ದೆ ಅನ್ನೋದನ್ನ ಆಲ್ಮೋಸ್ಟ್ ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮಲ್ಲಿ. ಅದನ್ನೇ ಫುಲ್ಲು ಮಿಂಚಿಸ್ತಿದ್ದೀನಿ ನಾನು ಈ ರೇಂಜಿಗೆ ಕಾಸ್ಟ್ಯೂಮ್ ಹಾಕ್ಕೊಂಡು ಇವತ್ತು ನನ್ನ ಪಯಣ ಎಲ್ಲಿಗೆ ಸಾಕ್ತಿದೆ ಅಂತ ಅಂದಾಗ ತಮ್ಮನೇಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ಇವತ್ತು ಕಡೆ ಕಾರ್ತಿಕ ಸೋಮವಾರ, ನನಗೂ ಸೋಮವಾರನೇ ರಜೆ ಸಿಕ್ಕಿದೆ, ನನ್ನ ವೀಕ್ ಆಫ್. ಅದಕ್ಕೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಜೀನ್ಸ್ ಹಾಕ್ಕೊಂಡಿದ್ದವಳು ಇವತ್ತು ಸ್ವಲ್ಪ ಕುರ್ತಿ ಹಾಕ್ಕೊಂಡು ಇಷ್ಟು ಬ್ಯೂಟಿಫುಲ್ ಅಲ್ಲ, ಚಸ್ಮ ಅಲ್ಲ, ಕನ್ನಡಕ ಏನೂ ಮಾಡೋಕ್ಕಾಗಲ್ಲ. ನಾನು ಕನ್ನಡಕ ಹಾಕೋತೀನಿ, ಹಾಕ್ಕೊಂಡಿಲ್ಲ ಅಂದರೆ ಕಾಣಿಸಲ್ಲ ಗೈಸ್. ನನಗೆ ದೂರದೃಷ್ಟಿಗೆ ಕಾಣಿಸೋದಿಲ್ಲ, ಏನು ಕಂಪ್ಲೀಟಾಗಿ ಕಾಣಿಸಲ್ಲ ಕನ್ನಡಕ ಹಾಕ್ಕೊಂಡಿಲ್ಲ ಇಲ್ಲ ಅಂತ ಅಂದರೆ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ನನಗೆ ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ನಿಮ್ಮನ್ನು ಏನಂತ ಹೇಳ್ತೀನಿ, ಬೇಡ್ಕೊತಿದ್ದೀನಿ, ನಮ್ಮಂಥ ರೈಡರ್ಸ್ಗಳಿಗೆ, ಹುಡುಗಿದಿರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ನನ್ನ ದಾರಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ವೆದರ್ ಸ್ವಲ್ಪ ಚೆನ್ನಾಗಿದೆ. ಹೋಗ್ತಾ ದಾರಿಲಿ ಏನು ತೋರ್ಸೋಕ್ಕಾಗಿಲ್ಲ ಅಂತಂದರೆ ಬೇಸರ ಮಾಡ್ಕೋಬೇಡಿ. ಯಾಕೋ ಗೊತ್ತಿಲ್ಲ, ಈ ಥರ ವೀಡಿಯೋಸ್ ಎಲ್ಲ ಮಾಡಿದ್ರೆ ವೈರಲ್ ಆಗಲ್ಲ. ಏನೋ ಒಂದು ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸ್ಕೊಂಡು ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ವೈರಲ್ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅದೇ ರಿಯಾಲಿಟಿನೂ ಅಂತಲೂ ಅಂದ್ಕೊತೀನಿ. ಇದ್ದಿದ್ದಂಗೆ ಹೇಳಿ ಇದ್ದಿದ್ದಂಗೆ ವೀಡಿಯೋ ಮಾಡಿದ್ರೆ ನಾಟ್ ಅಟ್ ಆಲ್ ವೈರಲ್ ಆಗಲ್ಲ, ನಾವೆಲ್ಲ ತಿರ್ಗಾ ಸಪೋರ್ಟು ಸಿಗಲ್ಲ. ಬನ್ನಿ ಹೋಗೋಣ, ನನ್ನ ಪಯಣ ನಿಮ್ಮ ಜೊತೆಲಿ ಸಾಕ್ತಾ ಇರಲಿ ಕೊನೆವರೆಗೂ ಅಂತ ಹೇಳ್ತಾ ದೇವಸ್ಥಾನದಲ್ಲಿ ಸಿಗ್ತೀನಿ. ಹೋಗ್ತಾ ರೋಡಲ್ಲಿ ಬೇಕಾದ್ರೆ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತೀನಿ ಗೈಸ್. ಬನ್ನಿ ಹೋಗೋಣ. ಹಾಂ, ನನ್ನ ಕಾಸ್ಟ್ಯೂಮ್ ಹೆಂಗೆ ಹಾಕೊಂಡಿದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಇಲ್ಲಿ ಇಡ್ತೀನಿ, ಫುಲ್ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಫುಲ್ ಕಾಣಿಸ್ತಿಲ್ಲ. ಓಕೆ, ಒಂದು ರೇಂಜಿಗೆ. ಕಾಸ್ಟ್ಯೂಮ್ ತುಂಬ ಸರಿ ಹಾಕೊಂಡಿಲ್ಲ, ಇಟ್ಟಿ ವೇಸ್ಟ್ ಆಗಿಬಿಡುತ್ತೆ ಅಂತ. ತಿರ್ಗಾ ಜುಡಿಯೋದಲ್ಲಿ ತೊಗೊಂಡಿರೋದು, ಸ್ವಲ್ಪ ಹೀಳ್ಸಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಇದೊಂದು ಹಾಕ್ಕೊಂಡು ಇವಾಗ ರೈಡ್ ಹೋಗುವ. ನಾನು ಮಿಕ್ಸಿ ನೋಡಿ, ಮಿಕ್ಸಿ ಅವನಿಗೂ ಸ್ನಾನ ಮಾಡಿಸಿ ರೆಡಿಯಾಗಿದ್ದಾನೆ ನನ್ನ ಗುಂಡಣ್ಣ. ಗಾಯ್ಸ್, ಇದು ನನ್ನ ಕೈಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಏನೋ ಆಗಿದೆ, ಗೊತ್ತಿಲ್ಲ ಏನು ಅಂತ. ಬೈಕ್ ಎತ್ಕೊಂಡೆ ಗಲೀಜಾಗ್ಬಿಟ್ಟೈತೆ. ತಿರ್ಗಾ ನಿಮ್ಗೆ ಹೇಳಬೇಕು, ರಾಯಲ್ ಎನ್ಫೀಲ್ಡ್ ಚೈನ್ ಸ್ಪ್ರೇ ತೊಗೊಂಡಿದ್ದೀನಿ. ಹೋಗ್ತಾ ಚೈನ್ ಸ್ಪ್ರೇ ಮಾಡಿಸ್ಕೊಂಡು ಹೋಗಬೇಕು. ಹಾಂ, ಲೆಟ್ಸ್ ಗೋ ಗೈಸ್, ಹೋಗುವ. ಹೆಲ್ಮೆಟ್ ಇದೆ, ಕ್ಯಾಮ್ರಾ ಆಮೇಲಿಂದ ಹಾಕೋತೀನಿ. ಹೋಲ್ಡರ್ ಇದೊಂದು ಫಿಕ್ಸ್ ಮಾಡಿಕೊಂಡೆ. ಹೋಗುವ, ಮೊಬೈಲ್ ಹೋಲ್ಡರ್. ಹೋಗುವ. ಅಲ್ಲಿ ನೋಡಿ ನಮ್ಮ ಭಗವಂತ ಇದ್ದಾನಿಲ್ಲೇ, ಅವ್ರ ಆಶೀರ್ವಾದ ತಗೊಂಡು ರೈಡ್ನ ಸ್ಟಾರ್ಟ್ ಮಾಡೋಣವಾ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ನಾನು ರೆಗ್ಯುಲರಾಗಿ ಇಲ್ಲೇ ನನ್ನ ಗಾಡಿನ ಚೈನ್ ಸ್ಪ್ರೇ ಎಲ್ಲ ಮಾಡಿಸೋದು. ಇವಾಗ ಗಾಡಿಗೆ ಚೈನ್ ಸ್ಪ್ರೇ ಮಾಡಿಸ್ಕೊಂಡು ಪಯಣನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ನನ್ನನ್ನೇ ಪಕ್ಷಿಗಳ ಥರ ನೋಡ್ತಾ ಇದ್ದಾರೆ. ನೀವು ಆ ಕಡೆ ಎಲ್ಲ ನೋಡ್ಬೋದು ಗೈಸ್. ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ ನನ್ನ ಗಾಡಿ ಮಾತ್ರ. ಒಂದು ಕಾಪಟ್ಟೆ ಗೈಸ್, ನನಗೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ದಲ್ಲಿರೋಷ್ಟು ಖುಷಿ ಆಗ್ತಿದೆ. ನನ್ನ ಗಾಡೀಲಿ ಇವರಿಬ್ಬರನ್ನ ಡ್ರಾಪ್ ಮಾಡಿ ಇವಾಗ ಇಲ್ಲಿಂದ ಒಂದು 12 to 15 ಕಿಲೋಮೀಟರ್ಸ್ ಇದೆ. ಇಲ್ಲೊಂದು ದೇವಸ್ಥಾನ ಇದೆ ಅಂತ, ಇಲ್ಲಿ ಲಕ್ಷ ದೀಪೋತ್ಸವನೂ ನಡೆಯುತ್ತಂತೆ. ನೈಟು ಒಂದು 5:30 ಹಂಗೆ ಅಂತ ಹೇಳಿದ್ರು. ಆದರೆ ಈ ದೇವಸ್ಥಾನನೂ ನೋಡ್ಕೊಂಡು ಹೋಗೋಣ. ಅವರಿಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ಸಿಕ್ಕಾಪಟ್ಟೆ ಶೈ ಅಂತೆ, ಅದಕ್ಕೆ ಅವ್ರು ಬರ್ತಿಲ್ಲ. ಹೋಗೋಣ ಬನ್ನಿ. ಈ ವೆದರ್ನ ನಿಮಗೆ ತೋರಿಸಲೇಬೇಕಿತ್ತು. ಹಿಂಗಿದೆ ನೋಡಿ, ಆ ಕಡೆ ಈ ಕಡೆ ಮರಗಳು, ಚಪ್ಪಿ ನನ್ನ ಮಕ್ಳುಗಳು, ತಿರ್ಗಾ ಆ ಕಡೆ ಈ ಕಡೆ ಮರ,
ತಿರ್ಗಾ ಆ ಅಜ್ಜಿ ಪಾಪ ನನ್ನನ್ನು ಡ್ರಾಪ್ ಕೇಳಿದ್ರು, ಕೊಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಗಾಡೀಲಿ ಸೈಡ್ ಕೂತ್ಕೊಂಡು ಓಡಿಸಿ ಅಭ್ಯಾಸ ಇಲ್ಲ ನನಗೆ. ಈ ವೆದರ್ ತೋರಿಸ್ಬೇಕಿತ್ತು ನಿಮಗೆ. ಹೆಂಗಿದೆ ನೋಡಿ, ನಮ್ಮ ಬ್ಯಾಂಗ್ಳೂರಿಂದ ಜಸ್ಟ್ 30 ಕಿಲೋಮೀಟರ್ಸಿಂದ ಈ ದೇವಸ್ಥಾನಕ್ಕೆ ಹೋಗೋ ರೋಡೇ ಕ್ರೇಜಿಯಾಗಿದೆ. ಒಂದು ಲೆವೆಲಿಗೆ ಫೋಟೋಶೂಟೇ ಮಾಡಿಬಿಡ್ಬೋದು, ಬಟ್ ನನಗೆ ಬೇಜಾರಾಗ್ತೈತೆ ಫೋಟೋಶೂಟ್ ಮಾಡೋಕ್ಕಾಗ್ತಿಲ್ಲ ನನ್ನ ಜೊತೆಲಿ, ಗಾಡಿ ಜೊತೆಲಿ ಅಂತ. ಕ್ರೇಜಿಯಾಗೈತೆ ಮಾತ್ರ ರೋಡು. ನೋಡ್ಬೋದು ಆ ಕಡೆ ಈ ಕಡೆ ಸಖತ್ತಾಗಿದೆ ಗೈಸ್. ಫೀಲಿಂಗ್ ಏನೋ ಒಂಥರ ಖುಷಿ ಆಗ್ತೈತೆ ನನಗೆ. ತಿರ್ಗಿ ಅವ್ರು ಇಬ್ಬರು ಹುಡುಗಿರನ್ನ ಬಿಟ್ರಲ್ಲ, ಅವ್ರು ಹೇಳಿದ್ರು ಅಕ್ಕ ನೀವು ಗ್ರೇಟು ಅಕ್ಕ, ನೀನು ಸೂಪರು ಅಂತ. ಆ ಥರದಿಂದ ಇನ್ನೊಬ್ಬರಿಂದ ನಾನು ಆ ಪದನ ಕೇಳ್ತೀನಲ್ಲ, ಅದೇ ಏನೋ ಒಂಥರ ಮೈಯೆಲ್ಲ ಜುಮ್ ಅಂತ ಅನಿಸ್ತಿದೆ. ಗೊತ್ತಿಲ್ಲ, ಒಟ್ಟಲ್ಲಿ ಹೆವಿ ಖುಷಿ ಆಗ್ತೈತೆ. ಹೋಗೋಣ ಬನ್ನಿ. ಹೆಂಗೆ ತಿಂತಾವೆ ನೋಡಿ ಅದನ್ನು. ಸಖತ್ತಾಗಿದೆ. ಫೈನಲಿ ಐ ರೀಚ್ ಆಗಿದ್ದೀನಿ ನೋಡಿ. ಇವಾಗ ಈ ಬೆಟ್ಟ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ನಾನು. ನೋಡಿ ಗಾಯ್ಸ್, ಇವರೆಲ್ಲ ಹೆಂಗೆ ಅವರೇ ಅವರೆಲ್ಲ. ಫೈನಲಿ ಮೊಬೈಲ್ ಹೊಡೋರು ಇಲ್ಲೇ ಬಿಡ್ತೀನಿ. ಗೊತ್ತಿಲ್ಲ ತಗೊಂಡ್ಲ ಬೇಡವಾ ಅಂತ. ಹೆಲ್ಮೆಟ್ ಲಾಕ್ ಮಾಡಿದ್ದೀನಿ. ಹೋಗುವ ಬನ್ನಿ. ಕ್ರೇಜಿಯಾಗಿ ಹತ್ತಿಸ್ತವ್ರೆ ನೋಡಿ ಬೆಟ್ಟದ ಹತ್ರ. ಗಾಡಿ ಕಾರ್ಗಳೆಲ್ಲ ಹೋಗುತ್ತೆ ಅನ್ಸುತ್ತೆ. ನಾನು ನನ್ನ ಗಾಡಿನ ಅಲ್ಲೇ ಪಾರ್ಕ್ ಮಾಡಿದ್ದೀನಿ, ಹೇಳಿದೆ ಅಲ್ವಾ. ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಕೊಡ್ತೈತೆ ನನಗೆ. ಆ ಸೌಂಡ್ ಕೇಳಿಸ್ತಿದೆ ಅಲ್ವಾ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕ್ರೇಜಿ ಫೀಲ್ ಕೊಡ್ತೈತೆ. ಒಬ್ಬಳೇ ಬಂದಿರೋದು ಇನ್ನೂ ಖುಷಿ ಆಗ್ತೈತೆ ನನಗೆ. ಹೆಂಗೆ ಹೇಳೋದು, ಎಕ್ಸ್ಪೋಸ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನೀರಿದೆ ಅಲ್ವಾ, ಅದನ್ನೇ ಆ ಕಡೆಯಿಂದನೇ ದಾಟ್ಕೊಂಡು ನಾನು ಬಂದಿದ್ದು. ತುಂಬ ಚೆನ್ನಾಗಿದೆ ಗೈಸ್. ಹೆಂಗಿದೆ ನೋಡಿ, ಇವಾಗ ವೆದರು ನಮಗೆ ಸಪೋರ್ಟ್ ಮಾಡ್ತೈತೆ. ಆಲ್ರೆಡಿ ಇವಾಗ ಮಧ್ಯಾಹ್ನ ಅನಿಸುತ್ತೆ, 3 ಗಂಟೆ ಹತ್ರ ಆಗ್ತಾ ಬರ್ತಿದೆ. ಸೂರ್ಯನೂ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗೆ. ಏನು ಹೇಳೋದು ಒಟ್ಟಿನಲ್ಲಿ ಕ್ರೇಜಿ. ಜಾಸ್ತಿ ಖುಷಿನೇ ಆಗ್ತದೆ. ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಕಡೆ, ಕಾರ್ತಿಕ್ ಸೋಮವಾರ. ಸಖತ್ತಾಗಿ ಇರಬೇಕಲ್ಲ. ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಕಮೆಂಟ್ ಬಾಕ್ಸಲ್ಲಿ ಎಂತಾದರೂ ಹೇಳ್ರಿ. ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಜನದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ರೇಂಜಿಗೆ ಜನ ಬಂದವ್ರೆ. ಅಷ್ಟೊಂದೇನು ಬಂದಿಲ್ಲ, ಬಟ್ ತುಂಬ ಜನ ನನ್ನನ್ನು ನೋಡಿ ವಾ ಅಂತ ಅಂದಿದ್ರು. ಗೊತ್ತಿಲ್ಲ, ಹೋಗುವ ಬನ್ನಿ. ನೈಟ್ ಇಲ್ಲೆಲ್ಲ ಆರ್ಕೆಸ್ಟ್ರಾ ಚುಸ್ತೈತೆ, ಕಲ್ಲು ಕಾಲು. ಈ ನೈಟೆಲ್ಲ ಮೇಬಿ ಫಂಕ್ಷನ್ ಇದೆ ಅನ್ಸುತ್ತೆ, ದೀಪೋತ್ಸವ ಇದೆ ಅನ್ಸುತ್ತೆ. ಚೆನ್ನಾಗಿದೆ. ಅಲ್ಲಿಂದ ಎಂಟ್ರಿ ಯಾವ ಕಡೆಯಿಂದ ಎಂಟ್ರಿ? ಇವ್ರು ಹೋಗ್ತಿದ್ದಾರಲ್ಲ, ಇವ್ರು ಹಿಂದೆ ನೋಡ್ಕೊಂಡು ಹೋಗ್ತಿದ್ರು. ಏನು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಅಂದಾಗ. ನೋಡಿ ನೈಟ್ ದೀಪೋತ್ಸವಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ಹೀಗೆ ದೇವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ, ಅವ್ರು ಯಾವಾಗಲೂ ಸ್ಪೆಷಲಾಗೆ ಕಾಣಿಸ್ತಾರೆ ನೋಡಿ. ನಾಗಮ್ಮ ತಾಯಿ ನಮ್ಮವ್ವ. ಕೈ ಮುಕ್ಕೊಂಡು ವಿಡಿಯೋ ಆದರೆ ಒಳಗಡೆ ಮಾಡ್ತೀನಿ, ಇಲ್ಲಾಂದರೆ ಸಿಗುವ. ಫೋಟೋ ಇಟ್ಕೊಬೇಕಿದ್ರು ನನ್ನ ಹತ್ರ ಇಲ್ಲ. ನಮ್ಮ ಭಗವಂತ ಹೆಂಗೆ ಕಾಣಿಸ್ತಿದ್ದ ಅಂತ ಹೇಳೋದಕ್ಕೆ 2 ಪದಗಳು ಸಾಲ್ತಿಲ್ಲ ನನಗೆ. ಇದನ್ನೆಲ್ಲ ನೋಡ್ತಿದ್ರೆ ಮಿರಾಕಲ್ ಅನಿಸ್ತದೆ. ನಾನು ಎಕ್ಸ್ಪೆಕ್ಟ್ ಮಾಡಲೇ ಇರಲಿಲ್ಲ ನಾನು ಈ ಜಾಗಕ್ಕೆ ಬರ್ತೀನಿ ಅಂತ. 3-4 ಪ್ಲೇಸಸ್ನ ನೋಡಿ ಕೊನೆಗೆ ನಾನು ಇಲ್ಲಿಗೆ ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಹೇಳೋಕ್ಕೆ ಆಗದಿಲ್ಲ ಇರೋ ಅಂಥದ್ದು ಪ್ರೀತಿ, ಖುಷಿ, ನೆಮ್ಮದಿ ನನಗೆ ಈ ಜಾಗದಲ್ಲಿ ಸಿಗ್ತಿದೆ. ಈ ಥರ ಪ್ರೀತಿ ಭಗವಂತ ತೋರಿಸ್ತಿರೋ ಎಲ್ಲೋದ್ರೂ ನನಗೆ ಸಿಗೋ ಅನ್ನೋದು ಭಾಗ್ಯನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ನಾನು ಎಲ್ಲೇ ಹೋದ್ರೂ ನನಗೆ ಪ್ರಸಾದ ಸಿಕ್ಕೇ ಸಿಗುತ್ತೆ. ನೋಡಿ ಎಷ್ಟು ಥರ ಮಾಡಿದ್ದಾರೆ. ಇವತ್ತು ಮಾಡೇ ಮಾಡ್ತಾರೆ ಗೊತ್ತು, ಬಟ್
ಎಷ್ಟು ಥರ ಇದ್ದಾವೆ ಗೊತ್ತಾ, ಪಲಾವು, ಇದು ಮೊಸರು ಬಜ್ಜಿ, ಅನ್ನ ಸಾಂಬಾರು, ಪಾಯಸ, ಕ್ರೇಜಿಯಾಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಎಷ್ಟೋ ದೇವಸ್ಥಾನಗಳನ್ನ ಸುತ್ತಿದ್ದೀನಿ, ಆದರೆ ಇಲ್ಲಿ ಸಿಗ್ತಿರೋ ನೆಮ್ಮದಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಅಲ್ಲೆಲ್ಲ ರೋಡ್ಗಳನ್ನ ಕ್ರಾಸ್ ಮಾಡ್ಕೊಂಡು ಬಂದು ಆ ನದಿನ ದಾಟಿ ಈ ತಂದೆ ದರ್ಶನ ಮಾಡ್ತಿದ್ದೀನಿ ಅಲ್ಲ, ಅದಕ್ಕಿಂತ ನನಗೆ ಖುಷಿ ಬೇರೆ ಏನೂ ಇಲ್ಲ. ನೀವು ನೋಡ್ತಿರ್ಬೋದು ಇವಾಗ 3:30 ವೆದರ್ ನೋಡ್ರಿ ಹೆಂಗಿದೆ. ಯಾಕಲ್ಲಾದರೂ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ನೀವು ದಯವಿಟ್ಟು ಈ ಪ್ಲೇಸಿಗೆ ಬನ್ನಿ. ಆದರೆ ಎಷ್ಟು ನೀಟಾಗಿದೆ ನೋಡಿ, ಜಾಗನ ಹಾಳು ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಇವತ್ತು ಫಂಕ್ಷನ್ ಇರೋದ್ರಿಂದ ಎಲ್ಲ ಅಲ್ಲಲ್ಲೇ ವಾಟರ್ ಬಾಟಲ್ನ ಬಿಸಾಕಿದ್ದೀರಾ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಊಟ ಮಾತ್ರ ಕ್ರೇಜಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಊಟದ ಬಗ್ಗೆ ಮಾತಾಡೋಕ್ಕಾಗತ್ತಾ? ಅದು ಭಗವಂತನ ಪ್ರಸಾದ ಅಂತ ಬಂದಾಗ ತುಂಬ ಚೆನ್ನಾಗಿದೆ. ಹೋಗುವ, ನಾನು ಕೆಳಗಡೆ ಮನೆಗೆ ಹೋಗಿ ಬೇಗನೆ ತಲುಪೋಣ. ಇಲ್ಲೊಂದು ಕಲ್ಯಾಣಿ ಥರ ಇದೆ, ತುಂಬ ಚೆನ್ನಾಗಿದೆ. ನೀರಲ್ಲಿಂದ ಆ ಕಡೆಯಿಂದ ಪಾಸ್ ಆಗ್ತದೆ ಅನಿಸುತ್ತೆ. ಎಲ್ಲದರಲ್ಲೂ ಒಂದೊಂದು ಮಹಿಮೆ ಇರುತ್ತಲ್ಲ, ಏನೋ ಒಂಥರ ಪವಾಡ ಅಂತಾರಲ್ಲ, ಟಚ್ ಮಾಡಿದ್ರೆ ಶಾಕ್ ಹೊಡಿಯುತ್ತೆ ಅನಿಸುತ್ತೆ. ಏನೋ ಒಂಥರ ಪವಾಡ ಇದೆ ಅನಿಸುತ್ತಲ್ಲ ಎಲ್ಲ ಜಾಗಗಳಲ್ಲೂ. ಮೀನಾಕ್ಷಿಯ ಕೈ ಹಿಡಿದ ಸೋಮ ಸುಂದರ, ಕಾಮಾಕ್ಷಿಯ ಹೃದಯೇಶ್ವರ ಚಂದ್ರಶೇಖರ, ವಿಶಾಲಾಕ್ಷಿ ಒಲುಮೆ ಪಡೆದ ವಿಶ್ವನಾಥರೇ, ವಿಶಾಲಾಕ್ಷಿ ಒಲುಮೆ ಪಡೆದ ವಿಶ್ವನಾಥರೇ. ಗಾಯ್ಸ್, ಇದೊಂದು ಪ್ಲೇಸ್ ನೋಡಿದೆ. ಆ್ಯಕ್ಚುಲಿ ಹಂಗಿಂದ ಹೋಗ್ತಿದ್ದೆ, ಬರಬೇಕಾದ್ರೆ ನೋಡಿದೆ ಇಲ್ಲಿ ನಿಲ್ಸೋಣ. ಹೆಂಗಿದೆ ನೋಡಿ, ಇದು ಸಕ್ಕತ್ತಾಗಿದೆ. ನಮ್ಮ ಬೆಂಗಳೂರು ಟ್ರಾಫಿಕ್ಗೂ ಇದಕ್ಕೂ ಗಜಾಂತರ ವ್ಯತ್ಯಾಸ ಇದೆ. 4 ಗಂಟೆ ಆಲ್ರೆಡಿ ನಮ್ಮ ಸೂರ್ಯದೇವ ಅವರು ಮುಳುಗ್ತಾ ಇದ್ದಾರೆ. ನನ್ನ ಗಾಡಿ, ನನ್ನ ಹೆಲ್ಮೆಟ್ಟು ಮತ್ತು ನಾನು, ಏನೋ ಒಂಥರ ಖುಷಿ ಸಿಗ್ತಿದೆ. ಹೇಳ್ಕೊಳಕ್ಕೆ ಆಗದೆಲ್ಲ ಇರೋಷ್ಟು ನೆಮ್ಮದಿ. ಕ್ರೇಜಿಯಾಗಿದೆ ನೋಡಿ. ಅಲ್ಲೇ ನದಿ ಇದ್ದಿದೆ, ಏನಂತಾರದ ನನ್ನ ನದಿ ಅಲ್ವಾ, ನದಿ ಇದೆ. ಇಲ್ಲಿ ನೋಡಿ ದನ ಮೇಯಿಸ್ತಿದ್ದಾರೆ. ಯಾರಿಗೆ ಸಿಗುತ್ತ್ರಿ ಈ ಥರ ನೆಮ್ಮದಿ? ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಖುಷಿಯೋ ಖುಷಿ ಎದೆಯೊಳಗೆ. 4 ಗಂಟೆ ನೋಡಿ, ಎಲ್ಲ ಹುತ್ತಗಳಿದ್ದಾವೆ, ಆದರೆ ನಾಗರಾಜ್ ಬತ್ತಲಿದ್ರೆ ಸಾಕು. ಮತ್ತು ಎಂಥ ಗಾಯ್ಸ್, ಎಂಥ ಸಮಾಚಾರ, ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೋಗೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ? ನಾನು ಜಾಸ್ತಿ ಸಖತ್ತಾಗಿದೆ ಅಂತ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಬೇರೆ ಪದ ಯಾವುದು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ಹೇಳ್ಕೊಳಕ್ಕಾಗ್ದಿಲ್ಲ ಇರೋಷ್ಟು ನೆಮ್ಮದಿ. ಪದೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಸಿಕ್ಕಾಪಟ್ಟೆ ನೆಮ್ಮದಿ ಸಿಗ್ತಿದೆ. 1-2-3 ಫೋಟೋ ಶೂಟ್ ಮಾಡ್ಕೊಳ್ಳೋಣವಾ? ಅದಕ್ಕೆ ಅಂತ ತಾನೇ ಇಲ್ಲಿ ನಿಲ್ಸಿರೋದು ನಾನು. ಹಾಂ ಗಾಯ್ಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಿರ್ಗಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗಬೇಕು ಅಂತಲೂ ಸ್ವಲ್ಪ ತಿಳಿಸಿ. ನಾನು ಖಂಡಿತ ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ನನಗೆ ಬೇಕು, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟು. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನಮ್ಮಂಥ ಹುಡುಗಿರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಆಯಿತಾ? ಲವ್ ಯು ಆಲ್.